ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ವೀಡಿಯೋದಲ್ಲೇ ನಮ್ಮ ಆರುಷಿಗೆ ಒಂದು ಸೈಕಲ್ ತೊಗೋಬೇಕು ಅಂತ ನೋಡ್ತಾ ಇದ್ವಿ ಅಂತ ಹೇಳಿದ್ನಲ್ವ. ಆದರೆ ಅಲ್ಲಿ ಶಾಪಲ್ಲಿ ನೋಡಿದ್ದಕ್ಕೂ ಆನ್ಲೈನ್ ನೋಡಿದ್ದಕ್ಕೂ ಪ್ರೈಸು ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ತು. ಅದಕ್ಕೆ ಅಂತ ನಾನು ಅಮೆಝಾನಲ್ಲೇ ಬುಕ್ ಮಾಡಿದೆ. ಅದು ಇವತ್ತು ಸಾಯಂಕಾಲ ಮನೆಗೆ ಬಂದಿದೆ. ಅಷ್ಟರಲ್ಲಿ ಶಂಕರ್ ಕೂಡ ಆಫೀಸಿಂದ ಬಂದಿದ್ದರು. ಇವಾಗ ಇದನ್ನು ಅನ್ಬಾಕ್ಸ್ ಮಾಡೋ ಸಮಯ. ನಮ್ಮ ಆರುಷಿ ಫುಲ್ ಎಕ್ಸೈಟಾಗಿ ವೆಯ್ಟ್ ಮಾಡ್ತಿದ್ದಾಳೆ. ಅಲ್ಲಲ್ಲಮ್ಮ ಕೆಳಗಡೆ ಕಟ್ ಮಾಡೋ. ಅವಳೇ ಕಟ್ ಮಾಡ್ಬಿಟ್ಲು. ಅಪ್ಪ ಬೆಳ್ ಕಟ್ ಮಾಡ್ಬಿಟ್ಟಿ. ಬಿಟ್ಬಿಡಿ, ಕೈ ಬಿಟ್ಬಿಡಿ, ಕಟ್ ಮಾಡ್ತಾಳವಳು. ಏಯ್ ಆರುಷಿ ಕ್ರಾಸ್ ಆಗಿ ಇಲ್ಲಿಂದ ಸೈಡಿಂದ ಕಟ್ ಮಾಡೋ. ಅರ್ಷಿ ಬಿಡು, ಅಪ್ಪ ತೆಗಿತಾರೆ ಬಿಡ, ನೀವೇ ತೆಗೀರಿ. ಎಷ್ಟು 7,000 ಹೇಳಿದ್ರಲ್ವಾ. ಅಷ್ಟು ಹಿಡ್ಕೊ, ಬಾಕ್ಸ್ ಹಿಡ್ಕೊ ಅಪ್ಪದು. ಹೆಲ್ಪ್ ಅಪ್ಪ ಹಿಡ್ಕೊಳ್ಳ. ಆಶಿ ಸೈಕಲ್ ಕೇಮ್. ಅಲ್ಲಿ ಇನ್ನೊಂದು ಬುಟ್ಟಿ ಇಲ್ಲ, 20T ದೊಡ್ಡ ಇದೆಯಲ್ಲ ವೀಲು. ಬೇಡಪ್ಪ, ಅದು ಸ್ಮೆಲ್ಲು. ಕೆಳಗಡೆ ಇಟ್ಬಿಡು ಗಂಧ. ಅವರು ಆ ಕಡೆ ಈ ಕಡೆ ಎತ್ಕೊಂಡ್ಬರ್ತಾರಲ್ವಾ, ಅಲ್ಲಿ ಇಲ್ಲಿ ಹಾಕ್ಕೊಂಡು ಅವಾಗ ಡಬ್ಬಗಳಂಗಾಗುತ್ತೆ. ಅವಳು ನೋಡಿ ಹೆಂಗ ಆ ಬಿಟ್ಟ ಟೋಪಿನ ಏನೋ ಟೋಪಿ ಅನ್ಕೊಂಬಿಟ್ಟವಳ, ಬುಟ್ಟಿನ ತಲೆಗೆ ಹಾಕೋದವಳ. ಅಲ್ಲಿ ಮುಂದೆ ಸಿಕ್ಸೋದಮ್ಮ. ಚೆನ್ನಾಗಿದೆಯಾ ಋಷಿ ಕಲರು? ಅಸೆಂಬಲ್ ಮಾಡ್ರಿ. 20T ಟೈಪ್ ದೊಡ್ಡದಾಗಿದೆಯಲ್ಲ. ಬಾಯ್ ಟೈಟ್, ಅದು ಗಟ್ಟಿ ಇರುತ್ತದು. ಎಷ್ಟು ಗಟ್ಟಿ ಇದೆ ನೋಡಿ. ಏನಾ ಯಾರ ಹತ್ರ ಹೋಗಿ ಟೆಲ್ ಮಾಡ್ತೀಯ? ಏನಂತ ಹೋಗಿ ಟೆಲ್ ಮಾಡ್ತೀಯ? ಅಷ್ಟೇ ಹಂಗೆ ಇಟ್ಕೊ, ಬೀಳಿಸ್ಬೇಡ. ನಿನ್ನ ಪಾಪಿ ಆಮೇಲೆ ಮಾಡುವಂತೆ. ಇದ್ರೆ ಇತ್ಕೊಳ್ಳಿ ಬಿಡಿ, ಎತ್ಕೊಂಡು ಎಲ್ಲೆಲ್ಲೋ ಇಡೋ ಬದಲು ಏನಕ್ಕೆ ಅಲ್ವಾ? ಇದ್ರೆ ಇತ್ಕೊಳ್ಳಿ, ಎತ್ತಿಟ್ಬಿಡೋದು ಏನಕ್ಕೆ? ಎತ್ತಿಟ್ರೆ ಎಲ್ಲೆಲ್ಲೋ ಬಿದ್ದಿರುತ್ತದು. ಅದೇನಕ್ಕದು? ಪರವಾಗಿಲ್ಲ, ಫಿಕ್ಸ್ ಮಾಡೋದಕ್ಕೆ. ಇದು ಹೆಂಗೆ ಫಿಕ್ಸ್ ಮಾಡೋದು? ನಿಮ್ಗೆ ಬೇಡವೇ ಬಿಡಲ್ಲ ಮ್ಯಾನ್ಯಲು? ನೀವು ಹಂಗೆ ಫಿಕ್ಸ್ ಮಾಡ್ತೀರಾ? ನಿಮಗೆಲ್ಲ ಹಂಗೆ ಗೊತ್ತಾಗುತ್ತೆ ಏನು ಮಾಡಬೇಕಂತ. ಎಕ್ಸ್ಟ್ರಾ ವೀಲು ಅದೇನದು ಪೇಪರ? ಆರುಷಿ ಬಿದ್ದೋಗುತ್ತೆ. ಏಕೆ ಆ ಕಡೆ ಹೋಗ್ಬಿಡು. ಅವಳು ಎದ್ರಕೊಂಡು ಯಾಕೆ? ಅದು ಪಾಪಿ ಆಮೇಲೆ ಮಾಡಂತ ಬಿಡ. ಇನ್ಸ್ಪೆಕ್ಷನ್ ರಿಪೋರ್ಟ್. ಯಾರು ಇನ್ಸ್ಪೆಕ್ಷನ್? ಅಸೆಂಬಲ್. ಆ ಕಡೆ ಒಂದು ಹಾಕ್ಬೇಕದು. ಇವಳೆಲ್ಲ ಪಾಪೆಟ್ ಹೊಡ್ಕೊಂಡು ಕೂತವಳೆ. ಆ ಕಡೆ ಫಿಕ್ಸ್ ಮಾಡಿ ನಿಂತ್ಕೊಂಡ್ಬಿಡುತ್ತೆ. ಇರು ಬಂಗಾರ.
ಟರ್ನ್ ಏನು ಬೇಡ ತಾನೆ, ಟರ್ನ್ ಮಾಡೋದೇನು ಬೇಡ ತಾನೆ. ಚೆನ್ನಾಗಿದೆಯಾ ಋಷಿ ಕಲರು? ಹಿಂಗೆ ಎಲ್ಲನೂ ಫೇವ್ರೇಟೇ ಕಲರ್ಸು ಅಲ್ವಾ? ಅಷ್ಟೇ ನಿಂಗೆ ಪಾಪಿ ಆಮೇಲೆ ಮಾಡಂತೆ ಬಿಡುಮ. ಹಿಂಗೆ ಆಮೇಲೆ ನಿನಗೆ ಕವರ್ ಬೀರುತ್ತಲ್ಲ, ಆಮೇಲೆ ಪಾಪೆಟ್ ಮಾಡುವಂತೆ. ಹ್ಞೂ ಅಮ್ಮ ಕೊಡ್ತೀಯಾ ರೈಡಿಂಗು? ಅಮ್ಮ ತುಳಿಬೋದಾ? ಸ್ಮಾಲ್ ಸೈಕಲ್ ಇದು, ಪರವಾಗಿಲ್ಲ, ಅಮ್ಮ ತುಳಿತಾರೆ ಕೂಡ. ಒಂದು ರೌಂಡು. ಹೌದಾ? ಯು ವಿಲ್ ಚೆಕ್. ಅರ್ಷಿ ಕಣ್ಣು ಚುಚ್ಚಿಬಿಡ್ತೀಯಾ? ಸುಮ್ಮನೆ ಇರು. ಹಾಂ, ಕರೆಂಟ್ ಹೋಯ್ತು. ಕೇರ್ ಮಾಡಬಾರ್ದು, ನಾವಿಲ್ಲೇ ಇದ್ದೀವಲ್ವಾ, ಎಲ್ಲಿ ನೋಡೋಗ್ತೀಯಾ? ಅಮ್ಮ ಕೈಲಿ ಫೋನ್ ಇದೆ ಅಲ್ಲ, ವೈಟ್ ಇದೆ ಅಲ್ಲ. ಐ ಹಂಗೆ ಪ್ಲೇಟ್ ಚೇಂಜ್ ಮಾಡಿಬಿಡ್ಲ. 20 ಟೀ 226 ಅಲ್ವಾ ಕೊನೆಗೆ? ಇದು ಮುಂಚೆ ಎಲ್ಲ ಅಡ್ಡ ಇರುತ್ತೆ, ಇದನ್ನ ಲೂಸ್ ಮಾಡ್ಕೊಂಡು ಮೇಲೆ ಕೆತ್ಕೋಬೇಕು. ಆಮೇಲೆ ಇದನ್ನ ಡೌನ್ ಮಾಡಿಕೊಂಡು ಇದನ್ನ ಟೈಟ್ ಮಾಡ್ಕೋಬೇಕು. ಓಹೋ, ಡಬಲ್ ಕೆಲಸ. ಅಲ್ಲಾಡ್ತಿಲ್ಲ ಅಲ್ಲ. ಇದು ಫಿಕ್ಸ್ ಮಾಡಿಬಿಡಿ. ಸೀಟಾ ಫಿಕ್ಸ್ ಮಾಡಿಬಿಟ್ರಾ? ಇಲ್ಲ, ಲೆಫ್ಟ್ ಇದು ರೈಟ್. ಹೆಂಗೆ ಗೊತ್ತಾಗುತ್ತೆ? ಮುಂದಕ್ಕೆ ಹಿಂಗೆ ತುಳಿಯಕ್ಕೆ ಹಿಂಗೆ ಇರ್ಬೇಕಲ್ಲ. ಓ ಹಂಗೆ, ಅದಕ್ಕೆ ನಾನು ಆ ಕಡೆ ಹಾಕಕ್ಕೆ ಹೋಗಿದ್ದಕ್ಕಾಗಿಲ್ಲ. ಯಾಕಾಗಲ್ಲ? ಒಂದೇ ಕೈಲಾಗಿದೆ ಅದಕ್ಕೆ. ಬಾಡಿ ಬಾಲ್ ಇರುತ್ತೆ, ಆಗ ಗ್ರೀಸಿ ಮಾಡ್ಕೋಬೇಕು, ಆಯಿಲ್ ಗ್ರೀಸಿ. ಹೌದಾ? ಅದಲ್ಲ, ನಂಗೆ ಗೊತ್ತಿಲ್ಲ, ನೀವೇ ಮಾಡ್ಕೊಳ್ಳಿ. ಅದು ಒಂದು ಕೈಲಿ ತಿರ್ಸೋಕ್ಕಾಗಲ್ಲ, ಇದ್ರಲ್ಲಿ ತಿರುಗಿಸ್ಬೇಕಾ? ಇದು ಲೆಫ್ಟ್ ಥ್ರೆಡ್, ಉಲ್ಟಾ ಥ್ರೆಡ್ ಲೂಸ್ ಆಗಬಾರ್ದು ಅಂತ. ಓಕೆ ಓಕೆ. ಹಾಂ, ಐ ಡೋಂಟ್ ನೋ ಕಂದ, ಐ ಡೋಂಟ್ ನೋ. ಓಕೆ, ಸೂಪರ್. ಓ ಓ ಕವರ್ ಒಳಗಡೆ ಸೇರ್ಕೊಂಡಿದೆ. ಹಿಂಗೆಲ್ಲ ಕೊಟ್ಟಿಲ್ಲ ಅಂದರೆ ಹಿಂಗಪ್ಪ. ಇಲ್ಲಿದೆ ನೋಡಿ. ಇದೇನಿದೆ, ಏನೋ ಕಟ್ಟಾದಂಗಿದೆ ಶಿಫ್ಟಿಂಗಲ್ಲಿ. ಹ್ಞೂ, ಇದೇನು ಕೊಟ್ಟಿದ್ದೀರಾ? ತಿರ್ಸಕ ಕರೆಕ್ಟಾಗಿ. ಅಲ್ಲ, ಸೈಕಲ್ ತುಳಿಯೋದು ಹೆಂಗೆ ಬಿಡ, ಬ್ರೇಕ್ ಹಿಡಿಯೋದು ಹೆಂಗೆ? ಸುಮ್ಮನೆ ನನ್ನ ಟೀಸ್ ಮಾಡ್ತಿರೋದಾ? ಹಲೋ, ಇದನ್ನೇನು ಅನ್ಕೊಂಡಿದ್ದೀರಾ ನೀವು? ಹಾಂ, ತಿರುಗಿಸ್ಬೋದು ಅದು. ಅದನ್ನ ಉಲ್ಟಾ ಇತ್ತಲ್ಲ ಹಿಂಗೆ, ಅದಕ್ಕೆ ಕನ್ಫ್ಯೂಷನ್ ಆಗಿತ್ತು ನನಗೆ. ನಾನು ಹ್ಯಾಂಡಲ್ ನೋಡ್ತಾ ಇದ್ದೀನಿ, ಅದನ್ನ ನೋಡಿಲ್ಲ. ಹ್ಯಾಂಡಲ್ ನೋಡ್ಬಿಟ್ಟು ಹಂಗೆ ಹೇಳ್ತಾ ಇದ್ದೀನಿ ನಾನು. ಓ, ನೀವು ಇದನ್ನ ನೋಡ್ಬಿಟ್ಟು ಹೇಳ್ತಾ ಇರೋದಾ? ಓಕೆ ಓಕೆ, ನಾನು ಅದನ್ನು ತಿರ್ಸಲ್ವೇನೋ, ಫಿಕ್ಸ್ ಆಗಿಬಿಟ್ಟಿದೆ ಅಂತ. ಹೌದು, ಸ್ಟ್ರೈಟ್ ಮಾಡ್ಕೊಬೇಕಲ್ಲ. ಇದೇನೋ ಕಟ್ ಪೀಸ್ ಬಂದಿತ್ತಲ್ಲ, ಇದೇ ಹಂಗಾರೆ ಕಟ್ಟಾಗಿ ಬಿದ್ದಿರೋದಲ್ಲ ಅದು ಅಲ್ವಾ? ಟೈಟ್ ಫಿಕ್ಸ್ ಮಾಡಿದ್ರೆ ಏನು ಮಾಡೋದು? ಬೆಂಡ್ ಎತ್ತಬೇಕು ಇವಾಗ ನೀವು. ಓ, ಸ್ಕ್ರಾಚಸ್ ಆಗುತ್ತೆ ಅಂತನಾ? ಯಾ, ಬೆಂಡ್ ಮಾಡ್ತದ ಸರಿ ಆಯ್ತಾ? ಆದ್ರೆ ಇನ್ನೂ ಸ್ವಲ್ಪ ಬೆಂಡ್ ಆಗಿದೆ ಅಲ್ಲ, ಆ ಕಡೆ ಗೋಟೋಯ್ತು, ಜಾಸ್ತಿ ಎತ್ಬಿಟ್ಟಿದ್ದೀರಾ ಅನಿಸ್ತಾ ಇಲ್ವಾ? ಅನಿಸ್ತಾ, ಏನು ಮಾಡೋದು? ಯಾಕಂತಿದ್ರೆ ಅಷ್ಟೊಂದು? ಹಾಂ, ಸ್ವಲ್ಪ ಮಾಡಿ, ಆಮೇಲೆ ಜಾಸ್ತಿ ಮಾಡಿಬಿಟ್ಟಿರಾ. ಸರಾಯ್ತು ಅನ್ಸುತ್ತೆ ನೋಡಿ. ಸರಾಯ್ತು.
ಒಂಚೂರು ಇದು ಬಂದಿದೆ, ಏನಾಗಲ್ಲ ಬಿಡಿ. ಸರೋಯ್ತು ಕರೆಕ್ಟಾಗಿ. ಅಮ್ಮ ವಾಚಿಂಗ್. ಏನ ಓಹ್, ನಿಮ್ಮ ಸ್ಪಾನರ್ ಚಿಕ್ಕ ಸ್ಪಾನರ್ ಅವಳು, ನಂದು ಅಂತ. ಏಯ್ ಬೇಬೀಸ್ದಲ್ಲ ಅದು, ಸೈಕಲ್ದು. ನೋ, ಏನು ಮಾಡ್ತೀಯ ನೀನು? ಅದು ಇಟ್ಕೊಂಡು ಏನು ಮಾಡ್ತೀಯಾ? ಏನ ಫಿಕ್ಸ್ ಮಾಡ್ತೀರಾ? ಇವಾಗೇನು ಟಯರಾ? ಇವೆಲ್ಲ ಲೂಸ್ ಇರ್ತಾವೆ, ಟೈಟ್ ಮಾಡ್ಕೊಂಡು. ಇದು ಹಿಂಗೆ ಎಲ್ಲ ತೆಗ್ಯೋದ? ತೆಗ್ಬಿಡಿ ತೆಗೆ. ಏನೋ ಆರುಷ್ ಇದು? ಅಲ್ಲಿ ನೋಡಿ, ಹಲೋ, ಚಿಕ್ಕ ಚಿಕ್ಕದ್ದು ಸ್ಪಾನರು ಎಲ್ಲ ಎತ್ತಿಟ್ಕೊತಾವಳವಳು. ಚಿಕ್ಕ ಚಿಕ್ಕ ಸ್ಪಾನರು, ಸ್ಕ್ರೂ ಡ್ರೈವರ್ ಎಲ್ಲ ಎತ್ತಿಟ್ಕೊಳ್ತಾವಳೆ ಬೇಬಿದಂತ. ಸ್ಮಾಲ್ ಇರೋದೆಲ್ಲ ಮಕ್ಳದು ಅಂತ. ಸರಿ ಹೋಯ್ತು. ನೋ ಆರುಷಿ, ಅದು ಅಪ್ಪ ಅಂತು ಬಿಡಮ್ಮ. ನೋ, ಎಲ್ಲ ಹುಡುಕಿ ಎಲ್ಲ ಎತ್ತಿಟ್ಕೊತಾವಳೆ. ಇದು ರೈಟ್ ಸೈಡ್, ರೈಟ್ ಲೆಗ್ದು ಥ್ರೆಡ್ ರೈಟ್ ಸೈಡ್, ಲೆಫ್ಟ್ ಲೆಗ್ದು ಲೆಫ್ಟ್ ಸೈಡ್. ಯಾಕಂದ್ರೆ ತುಳಿಬೇಕಾದ್ರೆ ಲೂಸ್ ಆಗಬಾರ್ದು. ಕಳ್ಳಿ ಟೂಲ್ಸ್ ಕಳ್ಳಿ ಇನ್ನು ಟೂಲ್ಸ್ ಕಳ್ಳಿ ಯಾರು ಅಂದ್ರೆ ಆರುಷಿ, ಕರೆಕ್ಟ್? ಪ್ಲಾಸ್ಟಿಕ್ ಇದೆಲ್ಲ ಬಿದ್ದರೂ ಎಲ್ಲ ಹೊಡೆದೋಗುತ್ತೆ. ಇದೇ ಥರದ್ದು, ಈ ಥರ ಕಬ್ಬಿಣದಲ್ಲೇ ಕೊಡ್ಬೇಕು ತಾನೆ? ಕಬ್ಬಿಣನೇ ಕೊಡ್ಬೇಕು ತಾನೆ? ಎಲ್ಲ ಲೂಸ್ ಮಾಡ್ಬಿಟ್ಟು ಆಮೇಲೆ ಅದೆತ್ತು ಟೈರ್ ಫಿಕ್ಸ್ ಮಾಡ್ತಾರಪ್ಪ. ಸೈಕಲ್ ಎತ್ತು ಮಗನೇ ಮೇಲಕ್ಕೆ. ಅದೇನು ಕೈಗೆ ಬಂದ್ಬಿಡ್ತು? ಎಲ್ಲ ಬೇಬಿದಂತ ಎತ್ಕೊಂಡ್ಬಿಡು. ಅಷ್ಟು ಎತ್ತಿಟ್ಕೊಂಡಿರೋದು ನೋಡಿ ಅವಳು, ಚಿಕ್ಕ ಚಿಕ್ಕದೆಲ್ಲ ಎಷ್ಟು ಎತ್ತಿಟ್ಕೊಂಡವಳೆ ಅಂತ. ಹಿಂದೆ ಫಿಕ್ಸ್ ಮಾಡಿದ್ವಲ್ಲ, ಎತ್ಕೊಂಡು ಫಿಕ್ಸ್ ಮಾಡಬೇಕಾ? ಇದಂಗೆ ಮಾಡಿದ್ದೇಳಿ ನಾವು. ಇದು ಬರೀ ತೂತ್ ಕೊಟ್ಟಿದ್ದಿದ್ದು ಅಷ್ಟೇ. ಅಲ್ಲಿ ಮ್ಯಾನ್ಯಲ್ ನೋಡಿ ಕರೆಕ್ಟಾಗಿ. ಹೌದಾ? ನೋಡ್ಬೇಕಾ? ಹೆಂಗ್ ಗೊತ್ತಾಗುತ್ತೆ? ಅಲ್ಲ ಹೆಸರು ಇರೋದೇ ಕರೆಕ್ಟ್ ಅನ್ಸುತ್ತೆ. ಇವಾಗ ಇಟ್ಕೊಂಡಿದ್ದೀರಲ್ಲ ಹಂಗೆ ಹೆಸರಿದೆ ಅಲ್ಲ, ನಂಬರು ಹೆಸರು ಇಲ್ಲಿ ಹಿಂಗೆ ಬಂದಿದೆ ನೋಡಿ, ನೈಲಾನ್ ಹೆಸರು. ಹಾಂ, ಹಂಗೇನೆ ಬರ್ಬೇಕು ಅದನ್ನು, ಅದು ಈಡ್ ಮಾಡೋಕ್ಕೆ. ಆರೋ ಮಾಡ್ಕೊಟ್ಟಿಲ್ಲ. ಓ, ಈ ಥರ ಹಿಂದೆ ಮುಂದೆ ಹಂಗೆಲ್ಲ ನೋಡ್ಕೊಂಡು ಹಾಕ್ಬೇಕಾ? ಎತ್ಬೇಕಾ? ಅಷ್ಟೇ ಹೆಲ್ಪ್ ಅಪ್ಪ. ನಿನ್ನ ಸೈಕಲ್ ತಾನೇ ಫಿಕ್ಸ್ ಮಾಡ್ತಿದ್ದಾರೆ. ನಿನ್ನ ಟೂಲ್ಸ್ ಆಮೇಲೆ ಎತ್ಕೊಂತೆ ಬಂದು ಹೆಲ್ಪ್ ಮಾಡಿ. ಬಾಯ್ಲಿ ಇಲ್ಲಿ ಮೇಲೆ ಇಟ್ಕೋ, ಬಾಯ್ಲಿ. ಗ್ಯಾಪ್ ಕಾಣಿಸ್ತಿದೆ ಎರಡು ಸೆಂಟ್ರಲ್ ಇರುತ್ತೆ. ಬ್ರೇಕ್. ಓ, ಅಲ್ಲಿ ಟೈಟ್ ಮಾಡಬೇಕಾ? ಇನ್ನೊಂದು ಅದರಲ್ಲೇ ಇದೆ. ಪಾರ್ಕು ಯಾಕೆ ನಿಂಗೇನು ಸೈಕಲ್ ತುಳಿಯೋಕೆ ಬರಲ್ವಾ? ನೀನು ಇಟ್ಕೋಬೇಕಾ? ನಾನು ಸಿಕ್ಕಿಲ್ಲ, ಬಿದ್ದೋಗ್ಬಿಟ್ಟಿದೆ. ಅಷ್ಟೇ ಸೀಟ್ ಇನ್ನೂ ಫಿಕ್ಸ್ ಮಾಡಿಲ್ಲಪ್ಪ. ಸೀಟ್ ಎದ್ದು ಬಂದ್ಬಿಡುತ್ತೆ ಮೇಲಕ್ಕೆ. ಇರೋ, ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ರೈಡ್ ಮಾಡುವಂತೆ. ಇವಾಗ ಟೈಮ್ ಆಗೋಯ್ತು.
ಅಷ್ಟೇ ಇರಲಿ, ಆಮೇಲೆ ಹೈಟ್ ಮಾಡ್ಕೊಂಡ್ರಾಯ್ತು ಅಲ್ಲ. ಅಲ್ಲಿ ಕೊಟ್ಟಿದ್ದಾರ, ಅಲ್ಲಿ ಟೈಟಿಂಗ್ ಮಾಡ್ಕೊಳಕ್ಕೆ ಕೊಟ್ಟಿದ್ದಾರಾ ಹೈಟು? ಹಾಂ, ಹೈಟ್ ಆಗೋಯ್ತು ಅನ್ಸುತ್ತೆ ಜಾಸ್ತಿ ಅಲ್ವಾ? ಇನ್ನೊಂದು ತಿಂಗಳು ಆದರೆ ಸರೋಗುತ್ತೆ. ಅಪ್ಪ ನೀವು ಕೂರಿಸಿ ಅವಳನ್ನ. ಹ್ಞೂ ಅಷ್ಟೇ, ಅದ್ರ ಮೇಲೆ ಹತ್ತು ಸರಿ ಮಾಡ್ಕೋ ಅದನ್ನ ಪೆಡಲ್ಲು. ಹಾಂ, ಹಾಕು ಕಾಲು. ಯೆಸ್, ಗುಡ್ ಜಾಬ್. ಇಲ್ಲಿ ಜಾಗನೇ ಇಲ್ಲ, ಇಲ್ಲಿಂದ ಬಾ. ಏನದು ಹಾಕಿ ಅದನ್ನು ಇಲ್ಲ, ಅದು ಫಿಕ್ಸ್ ಮಾಡಿಬಿಡು. ಬನ್ನಿ ಇವಾಗ ಕುತ್ಕೊ ಬನ್ನಿ ಮೇಡಮ್. ಚೆನ್ನಾಗಿದೆಯಾ? ಅದನ್ನು ಕೆಳಗಡೆಗೆ ಇಟ್ಕೊ. ಹಾಂ, ಎತ್ತಿರ್ತೀನಿ. ಇಟ್ಕೊಮ್ಮ, ಇಟ್ಕೋ. ಇರೋ, ಅದನ್ನು ಡೌನ್ ಮಾಡ್ಕೊ. ಕಾಲು ಹೊಡಿಯುತ್ತೆ. ಬ್ರೇಕ್ ಇಟ್ಕೋ. ಹತ್ಬೇಕಾದ್ರೆ ಬ್ರೇಕ್ ಇಟ್ಕೋಬೇಕು. ಬ್ಲೋ ಹೊಡಿಬೇಕನ್ಸುತ್ತೆ ಟೈರ್ಗೆ. ಅಲ್ಲೇನೋ ಕವರ್ ಇದೆ ಅನ್ಸುತ್ತೆ ನೋಡಿ. ಪಂಪು. ನೀನು ಪಂಪ್ ಹೊಡಿತೀಯಾ ಋಷಿ? ನೀನು ಪಂಪ್ ಹೊಡಿತೀಯಾ? ಅದು ಹೋಗ್ತಿದ್ಯಾ ಯಾರು? ಅಶಿ ಕೈ ನೋವು ಬರುತ್ತೆ ನೋಡು. ಅಶಿ ನಿಂಗೆ ಆಗಲ್ಲಮ್ಮ, ಕೈ ನೋವು ಬರುತ್ತೆ. ಟೈರ್ ಪ್ರೆಸ್ ಮಾಡು. ಅಷ್ಟೇ, ನಿಂಗೆ ಆಗಲ್ಲ, ಸುಮ್ಮನೆ ಇರ್ತೀಯಾ? ಕೈ ಮಂಡಿ ತಲೆ ಹೊಡೆಯುತ್ತೆ. ಏನು ಬರುತ್ತೆ ಅಂದರೆ? ಏಯ್, ಅಲ್ಲಿ ಹದ್ಬೇಕಾದ್ರೆ ಇನ್ನೇನು ಬರುತ್ತೆ? ಇಲ್ಲಿ ಹದ್ಬೇಕಾದ್ರೆ ಇನ್ನೇನಾಗುತ್ತೆ ಅಂತ ಋಷಿ. ಅಪ್ಪ ಏನು ಹೇಳಿದ್ರು ಅಂತ? ಏನು ಹೇಳಿದ್ರಪ್ಪ? ಎಂತಲ್ಲ. No, you do it yourself. That is your turn. My turn is over. ಕೊಡು ಹರ್ಷಿ, ಅಪ್ಪ ಬೇಗ ಕೊಡ್ತಾರೆ. ಹರ್ಷಿ ಕೊಡು, ಅಪ್ಪ ಬೇಗ ಹೊಡಿತಾರೆ. ಹೊಡೆದ್ಬಿಡಿ ಅದನ್ನ. ಕೊಡಮ್ಮ. ಕರೆಂಟ್ ಗಾನ್. ಅಲ್ಲಿ ಎಲ್ಲೋಗ್ತೀಯಾ? ಆ ಸೈಕಲ್ ಅಸೆಂಬಲ್ ಮಾಡೋಷ್ಟರಲ್ಲಿ ರಾತ್ರಿ 10:30 ಆಗೋಯ್ತು. ನಾ ಅವಾಗ ಊಟ ಮಾಡಿ ಮಲಗೋಷ್ಟರಲ್ಲಿ ಟೈಮ್ ಆಯಿತು. ನಾನು ನೆಕ್ಸ್ಟ್ ಡೇಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿಗೆ ಅಂತ ಪಾಲಕ್ ರೈಸ್ ಮಾಡ್ತಿದ್ದೆ. ಮನೇಲಿ ಸ್ವಲ್ಪ ಪಾಲಕ್ ಸ್ವಲ್ಪ ಹಾಗೇ ಇತ್ತು, ಸರಿ ಅದರಿಂದ ಏನಾದ್ರು ರೈಸ್ ಮಾಡೋಣ ಅಂತ ಹೇಳಿ ಪಾಲಕ್ ರೈಸ್ ಮಾಡ್ತಾಯಿದ್ದೆ. ಇದು ತುಂಬ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಈ ರೈಸ್ನ ಬೇಗನೆ ಮಾಡ್ಕೊಂಬಿಡ್ಬೋದು. ಮೊದಲು ಪಾಲಕ್ ಸೊಪ್ಪನ್ನ ತೊಳೆದ್ಬಿಟ್ಟು ಅದನ್ನ ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕು. ಸೊಪ್ಪು ಇವಾಗ ಬೆಂದಿದೆ, ಅದನ್ನು ಇವಾಗ ನಾನು ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದರೊಟ್ಟಿಗೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಹಾಗೆ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಬದಲು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಮಾಡ್ಕೊಬೋದು, ಟೇಸ್ಟು ಚೆನ್ನಾಗಿರುತ್ತೆ. ಇದಿಷ್ಟನ್ನು ಇವಾಗ ರುಬ್ಕೊಂಬರ್ಬೇಕು. ಇವಾಗ ಒಂದು ಬಾಣಲಿ ತೊಗೊಂಡು ಅದಕ್ಕೆ 1-2 ಚಮಚ ಎಣ್ಣೆ ಮತ್ತು 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಪಲಾವ್ ಎಲೆ ಹಾಗೆ ಚಕ್ಕೆ, ಲವಂಗ, 1-2 ಏಲಕ್ಕಿ ಕಾಯಿ ಹಾಗೆ 1 ಮರಾಠಿ ಮೊಗ್ಗು, ಜೊತೆಗೆ ಒಂದು ಅರ್ಧ ಚಮಚ ಆಗೋಷ್ಟು ಸೋಂಪು ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ.
ನಂತರ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಇವಾಗ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ ಬೇಕಾದ್ರೆ ಬೇಯಿಸಿರೋಂತಹ ಬಟಾಣಿ ಅಥವಾ ಕ್ಯಾರೆಟು ಬೀನ್ಸು ಏನಾದರೂ ಹಾಕೋಬೋದು, ಚೆನ್ನಾಗಿರುತ್ತೆ. ಬೇಕಿದ್ರೆ ಗೋಡಂಬಿ ಕೂಡ ಹಾಕೋಬೋದು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಇದಕ್ಕೆ ನಾನು ಆವಾಗಲೇ ರುಬ್ಬಿಟ್ಕೊಂಡಿದ್ನಲ್ವ ಪಾಲಕ್ ಸೊಪ್ಪು, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜಾರ್ಗೆ ಒಂದು 1/4 ಲೋಟ ಆಗೋಷ್ಟು ನೀರನ್ನ ಹಾಕ್ಬಿಟ್ಟು ಅದನ್ನು ಕೂಡ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಸುಮ್ಮನೆ ವೇಸ್ಟ್ ಮಾಡಬೇಕು ಅಂತ. ಇವಾಗ ಎಲ್ಲನೂ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಅದು ಗಟ್ಟಿ ಆಗಬೇಕು. ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಹಂತ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಅನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅನ್ನ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಮಾಡಿ ಒಂದು ಸ್ವಲ್ಪ ಬಿಸಿ ಬಿಸಿ ಇದೆ, ಲೇಟ್ ಆಗುತ್ತೆ ಅಂತ ಹೇಳಿ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ಪಾಲಕ್ ರೈಸ್ ಕಂಪ್ಲೀಟಾಗಿ ರೆಡಿ ಆಯಿತು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಬೇಗನೂ ಕೂಡ ಮಾಡ್ಕೊಬೋದು. ಬೇಕಂದರೆ ಇದಕ್ಕೆ ಸ್ವಲ್ಪ ರೈತ ಮಾಡಿಕೊಂಡು ಕೂಡ ಜೊತೆಲಿ ತಿನ್ಬೋದು. ನಾನಿವತ್ತು ಪಾಲಕ್ ರೈಸ್ ಜೊತೆಗೆ ಸ್ವಲ್ಪ ಬೇಬಿ ಕಾರ್ನ್ ಇತ್ತು, ಅದು ಮತ್ತು ಪನ್ನೀರ್ ಹಾಕ್ಬಿಟ್ಟು ಸ್ಟಿರ್ ಫ್ರೈ ಮಾಡ್ತಾಯಿದ್ದೀನಿ. ಒಂದು ಫ್ರೈ ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂತಹ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿವತ್ತು ಇದಕ್ಕೆ ಇಷ್ಟು ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ. ಇದಿಷ್ಟೇ ಎಲ್ಲ ನಮಗಿನ್ನ ಬೇಕಂದರೆ ಬೀನ್ಸು, ಕ್ಯಾರೆಟು ಈ ರೀತಿ ನಮಗಿಷ್ಟ ಬಂದಿರೋ ವೆಜಿಟೇಬಲ್ಸ್ ತೊಗೋಬೋದು. ನಾನಿವತ್ತು ಬೇಬಿಕಾರ್ನ್, ಪನ್ನೀರ್, ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೆಟೊ ಇಷ್ಟು ಮಾತ್ರ ತೊಗೊಂಡಿದ್ದೀನಿ. ನಾನಿಲ್ಲಿ ಫಾರಮ್ ಟೊಮೆಟೊ ತೊಗೊಂಡಿದ್ದೀನಿ. ಫಾರಮ್ ಟೊಮೆಟೊನ ನಾನು ಒಳಗಡೆ ಬೀಜ ಇರೋದನ್ನೆಲ್ಲ ತೆಗೆದುಬಿಟ್ಟು ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ನಾನು ಬೇಬಿಕಾರ್ನು ಮತ್ತು ಕ್ಯಾಪ್ಸಿಕಮ್ಮು, ಆನಿಯನ್ನು ಇಷ್ಟನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಆಮೇಲೆ ನಾನು ಟೊಮೆಟೊ ಮತ್ತು ಪನ್ನೀರನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಟೊಮೆಟೊ ಮತ್ತು ಪನ್ನೀರು ಬೇಗ ಬೇಯೋದ್ರಿಂದ ಅದನ್ನ ಆಮೇಲೆ ಹಾಕ್ಕೊಳ್ತೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಗೆ ಸ್ವಲ್ಪ ಪಿಜ್ಜಾ ಸೀಸನಿಂಗ್ ಬರುತ್ತಲ್ಲ ಅದಿಷ್ಟು ಹಾಕ್ಕೊಂಡು ಒಂದ್ಸಲ ಫ್ರೈ ಮಾಡ್ಕೊಳ್ತೀನಿ. ಇವಾಗ ಇದಕ್ಕೆ ಒಂದು 1/4 ಲೋಟ ಆಗೋಷ್ಟು ನೀರನ್ನ ಹಾಕ್ಬಿಟ್ಟು ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸ್ಟಿರ್ ಫ್ರೈ, ವೆಜಿಟೇಬಲ್ ಸ್ಟಿರ್ ಫ್ರೈ ರೆಡಿ ಆಗುತ್ತೆ. ಇವಾಗ ಒಂದು 5 ನಿಮಿಷ ಆಯಿತು. ಇವಾಗ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ. ಇದನ್ನು ಡಯಟ್ ಮಾಡೋರು ಬರೀ ಇದನ್ನೇ ಒಂದು ಬೌಲಲ್ಲಿ ಮೀಲ್ ಆಗಿ ಕೂಡ ಕನ್ಸಿಡರ್ ಮಾಡಿ ತಿನ್ಬೋದು. ನಾನು ಇವತ್ತು ರೈಸ್ ಜೊತೆ ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಅಂದರೆ ಒಂದು ಪ್ರೋಟೀನ್ ಫುಡ್ ಅಂತಲೇ ಹೇಳ್ಬೋದು. ಇದಕ್ಕೆ ನಮ್ಗೆ ಇಷ್ಟ ಬಂದಿರೋಂತಹ ವೆಜಿಟೇಬಲ್ಸ್ ಹಾಕ್ಕೊಂಡು ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ.
ಇದಕ್ಕೆ ಕ್ಯಾರೆಟು, ಬೀನ್ಸು ಅಥವಾ ಸ್ಪ್ರೌಟ್ಸ್ ಕಾಳು ಬರುತ್ತಲ್ಲ ಅದನ್ನೆಲ್ಲ ಸ್ಟೀಮ್ ಮಾಡಿಕೊಂಡು ಕೂಡ ಹಾಕ್ಕೊಂಡು ಸ್ಟಿರ್ ಫ್ರೈ ಮಾಡ್ಕೊಬೋದು. ಹಾಂ ಇದಾ ಆಯ್ತು ಕೊಡ್ತೀನಿ. ಇದು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್. ಪಾಲಕ್ ರೈಸ್, ವೆಜಿಟೇಬಲ್ ಸ್ಟಿರ್ ಫ್ರೈ ಎರಡೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಆರುಷ ಕೂಡ ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು. ಇದರೊಟ್ಟಿಗೆ ರೈತ ಹಾಕ್ಕೊಂಡು ಕೂಡ ತಿನ್ಬೋದು. ನಂಗೆ ಹಾಗೆ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಗುರುವಾರ ಆಗಿದ್ದರಿಂದ ನಾನು ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡೋಷ್ಟರಲ್ಲಿ ಸಾಯಂಕಾಲ ಆಗಿಬಿಟ್ಟಿತ್ತು. ಇನ್ನು ಆರುಷಿ ಸೈಕಲ್ಗೂ ಪೂಜೆ ಮಾಡಿರಲಿಲ್ಲ. ಇನ್ನು ಮಳೆ ಗುಡುಗು ಎಲ್ಲ ಬರ್ತಿತ್ತಲ್ವ, ಇನ್ನು ಆಚೆ ತೊಗೊಂಡೋಗಿ ತುಳಿಯೋದಕ್ಕೂ ಆಗೋದಿಲ್ಲ. ಅದಕ್ಕೆ ಹೆಂಗೂ ದೇವ್ರ ಪೂಜೆ ಮಾಡ್ತಿದ್ನಲ್ವ, ನಮ್ಮ ಆರುಷಿ ನನ್ನ ಸೈಕಲ್ ಪೂಜೆ ಮಾಡಿಲ್ಲ ಅಂತ ಹೇಳಿ ಅವಳ ಸೈಕಲ್ ತೊಗೊಬಂದು ಪೂಜೆ ಮಾಡ್ತಿದ್ದಾಳೆ. ನಮ್ಮ ಮನೆಗೆ ಯಾವುದೇ ಹೊಸ ವಸ್ತು ತೊಗೊಂಡು ಬಂದರೂ ಪೂಜೆ ಮಾಡ್ತೀವಲ್ವ, ಅದೇ ರೀತಿ ನಮ್ಮ ಆರುಷಿ ಸೈಕಲ್ನೂ ಕೂಡ ಪೂಜೆ ಮಾಡ್ತಾ ಇದ್ದೀವಿ. ಸಾಕು 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 ತುಳಿ. ಇವಾಗ ಆಚೆಗಡೆ ಮಳೆ ಮಿಂಚು ಗುಡುಗೆಲ್ಲ ಇದೆ, ತುಳಿಯೋಕ್ಕಾಗಲ್ಲ, ಅದಕ್ಕೆ ಇಲ್ಲೇ ತುಳಿಬೇಕು. ಬಿಡು, ಕೆಳಗಡೆ ತುಳಿವಂತೆ ನಾಳೆ. ಸೀಟು ತೆಗೆದ್ಬಿಡ್ತೀಯ? ಬೇಡವಾ ಅದು? ಸೀಟಲ್ಲಿ ಇರೋದು ಬೇಡವಾ ಅದು? ಯಾಕೆ? ಇಡ್ಲಿ ಬಿಡು, ಗಲೀಜಾಗಲ್ಲ. ಹಾಂ, ಅದಕ್ಕೆ ಹಂಗೆ ಇರಲಿ ಬಿಡು. ಕವರ್ ಬೇಡವಾ ನಿಂಗೆ? ಹೋಗ್ಲಿ ತೆಗಿ. ಇಲ್ಲ, ಅಪ್ಪ ಬಂದ್ಮೇಲೆ ತೆಗಿವಂತೆ ಬಿಡು, ಅಪ್ಪ ತಕ್ಕೊಡ್ತಾರೆ. ಅಪ್ಪ ಬಂದ್ಮೇಲೆ ತಕ್ಕೊಳ್ಳೋಣ ಬಿಡು. ಸೀಟ್ ಕಟ್ ಮಾಡಿಬಿಟ್ಟಿ ಅಮ್ಮ, ಕೇರ್ಫುಲ್. ಮೂತಿ ನೋಡ್ಮು. ಅದೇ ನಾನು ಕೂತ್ಕೊಬಿಟ್ಟೆ. ಯಪ್ಪ ಹುಷಾರು, ಆರಾಮ್ಸೆ ಕಟ್ ಮಾಡು, ಬರುತ್ತೆ. ಎಲ್ಲ ತೆಗೆದ್ಬಿಡ್ತೀರಾ ಕವರು ಅಲ್ವಾ? ಅದೇನು ವರ್ಕೊಳ್ಳೋದೇನು ಪ್ಲಾಸ್ಟಿಕ್ ಕೊಟ್ಟಿದ್ದಾರಾ? ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.